ಆಗಸ್ಟ್ 8 ಇವತ್ತು ದಿಶಾ ಭಾರತ್ ಮತ್ತು ಮಿಥಿಕ್ ಸೊಸೈಟಿ ಮೈಬಾರ್ ಸಂಘಟನೆ ವತಿಯಿಂದ ದಾಸರಳ್ಳಿ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ನಮ್ಮ ಮುಖಂಡರು ಎಲ್ಲರೂ ಸೇರಿ ವಾಕ್ ಫಾರ್ ಭಾರತಕ್ಕಾಗಿ ನಡೆಗೆ ಅನ್ನೋ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಇದರಲ್ಲಿ ಈಗಾಗಲೇ RR ಕಾಲೇಜು, ಸಪ್ತಗಿರಿ ಕಾಲೇಜು, ಕೃಷ್ಣ ಕಾಲೇಜು, ಧನ್ವಂತರಿ ಕಾಲೇಜು, ಆಸೆಂಟ್ PU ಕಾಲೇಜು ಈ ರೀತಿಯ ಸಾವಿರಾರು ಮಕ್ಕಳು ವಾಕಥಾನ್ನ ಪ್ರಾರಂಭ ಮಾಡಿ ಹೊರಟಿದ್ದಾರೆ. ಇದೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ. ದೇಶಕ್ಕಾಗಿ ನಡಿಗೆ ಹಾಕೋದು ನಮ್ಮ ಹೆಮ್ಮೆಯ ಸಂಗತಿ. ಹಾಗಾಗಿ ಅನೇಕ ಭಾಷಣಕಾರರು ಬಂದು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾದಂಥ ನುಡಿಗಳನ್ನ ಹೇಳಿ ಹಾಗೆ ವಾಕಥಾನ್ ಹೊರಟಿದ್ದಾರೆ. 2 ಕಿಲೋಮೀಟ್ರ್ ವಾಕ್ ಮಾಡಿ ಮತ್ತೆ ಇಲ್ಲೇ ಬಂದು ತಿಂಡಿ ಸ್ವೀಕಾರ ಮಾಡಿ ಹೋಗುವಂಥ ಒಂದು ಕಾರ್ಯಕ್ರಮ ಇದು. ಇದನ್ನು ಸಂಘಟನೆ ಮಾಡಿದಂಥವ್ರು ದಿಶಾ ಭಾರತ್ ಮತ್ತು ಮಿಥಿಕ್ ಸೊಸೈಟಿಯವರು, ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಎಲ್ಲ ನಮ್ಮ ಮುಖಂಡರಿಗೆ, ವಿದ್ಯಾರ್ಥಿನಿಯರಿಗೆ, ಆ ಕಾಲೇಜಿನ ಆಡಳಿತ ಮಂಡಳಿಗೆ ನಿಮ್ಮ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು. ಆಗಸ್ಟ್ 8 ಇವತ್ತು ದಿಶಾ ಭಾರತ್ ಮತ್ತು ಮಿಥಿಕ್ ಸೊಸೈಟಿ ಮೈಬಾರ್ ಸಂಘಟನೆ ವತಿಯಿಂದ ದಾಸರಳ್ಳಿ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ನಮ್ಮ ಮುಖಂಡರು ಎಲ್ಲರೂ ಸೇರಿ ವಾಕ್ ಫಾರ್ ಭಾರತಕ್ಕಾಗಿ ನಡೆಗೆ ಅನ್ನೋ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಇದರಲ್ಲಿ ಈಗಾಗಲೇ RR ಕಾಲೇಜು, ಸಪ್ತಗಿರಿ ಕಾಲೇಜು, ಕೃಷ್ಣ ಕಾಲೇಜು, ಧನ್ವಂತರಿ ಕಾಲೇಜು, ಆಸೆಂಟ್ PU ಕಾಲೇಜು ಈ ರೀತಿಯ ಸಾವಿರಾರು ಮಕ್ಕಳು ವಾಕಥಾನ್ನ ಪ್ರಾರಂಭ ಮಾಡಿ ಹೊರಟಿದ್ದಾರೆ. ಇದೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ. ದೇಶಕ್ಕಾಗಿ ನಡಿಗೆ ಹಾಕೋದು ನಮ್ಮ ಹೆಮ್ಮೆಯ ಸಂಗತಿ. ಹಾಗಾಗಿ ಅನೇಕ ಭಾಷಣಕಾರರು ಬಂದು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾದಂಥ ನುಡಿಗಳನ್ನ ಹೇಳಿ ಹಾಗೆ ವಾಕಥಾನ್ ಹೊರಟಿದ್ದಾರೆ. 2 ಕಿಲೋಮೀಟ್ರ್ ವಾಕ್ ಮಾಡಿ ಮತ್ತೆ ಇಲ್ಲೇ ಬಂದು ತಿಂಡಿ ಸ್ವೀಕಾರ ಮಾಡಿ ಹೋಗುವಂಥ ಒಂದು ಕಾರ್ಯಕ್ರಮ ಇದು. ಇದನ್ನು ಸಂಘಟನೆ ಮಾಡಿದಂಥವ್ರು ದಿಶಾ ಭಾರತ್ ಮತ್ತು ಮಿಥಿಕ್ ಸೊಸೈಟಿಯವರು, ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಎಲ್ಲ ನಮ್ಮ ಮುಖಂಡರಿಗೆ, ವಿದ್ಯಾರ್ಥಿನಿಯರಿಗೆ, ಆ ಕಾಲೇಜಿನ ಆಡಳಿತ ಮಂಡಳಿಗೆ ನಿಮ್ಮ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು.